ಅವರ ಗುಣಗಳನ್ನ ಯಾವ್ದಾದ್ರು ಒಂದು ನೀವು ಅಳವಡಿಸ್ಕೊಳ್ಳೋದಾದ್ರೆ? ಆಮ್, ಅಪ್ಪು ಸರ್ ಯಾವತ್ತೂ ಯಾರೇ ಮನೆಗೆ ಬಂದ್ರು ಕೂಡ ಅವ್ರನ್ನ ಊಟ ಮಾಡಿ ಕಳ್ಸೋರಂತೆ. ಈ ಒಂದ್ ಗುಣ ನನಗೆ ಆದಷ್ಟು ನನ್ನ ಮಾಡ್ತೀನಿ. ಅಂದ್ರೆ ನನ್ನ ಕೈಲಿ ಆದಷ್ಟು ನಾನು ಊಟ ಮಾಡ್ಸಕ್ ಆಗದಿದ್ರು ಅಟ್ಲೀಸ್ಟ್ ಅವ್ರಿಗೆ ಒಂದು ದುಡ್ಡು ಅದು ಊಟ ಮಾಡಕ್ ಆಗೋಷ್ಟು ಅಂತ ನಾನು ಮಾಡ್ತೀನಿ. ಬಿಕಾಸ್ ಎಲ್ಲರನ್ನ ಮನೆಗೆ ಕಳ್ಸೋದ್ ನಂಗೆ ಕಷ್ಟ ಆಗತ್ತೆ. ಅವರೆಲ್ಲ ಇರೋ ಗುಣ ನಾನು ತುಂಬಾ ಮೆಚ್ತೀನಿ. ಇನ್ನೊಂದು ಏನು ಅಂದ್ರೆ ತುಂಬಾ ಸಲ ಕೇಳಿದ್ದೀನಿ ನಾನು, ಎಲ್ಲರ ಜೊತೆನೂ ಅವ್ರು ಒಂದೇ ತರ ಇರೋರು. ಅಂಡ್ ದಟ್ಸ್ ದ ಬೆಸ್ಟ್ ಕ್ವಾಲಿಟಿ. ಅದು ತುಂಬಾ ಖುಷಿ ನನ್ಗೆ. ಅಂಡ್ ಇನ್ನೂ ಸುಮಾರಷ್ಟು ಇದಾವೆ. ಅದನ್ನ ನಾನು ಹೇಳಿದ್ರೆ ಇವಾಗ ಎಲ್ಲರೂ ನನ್ನ ಕರೆಯಕ್ ಶುರು ಮಾಡ್ಬಿಡ್ತಾರೆ. ಬಟ್ ಅವ್ರ ಇನ್ನರ್ ಸ್ಟೋರೀಸ್ ಎಲ್ಲ ನಂಗೆ ಗೊತ್ತು. ಅದನ್ನ ನಾನು ತುಂಬಾ ನನ್ನ ಲೈಫಲ್ಲೂ ನಾನು ಬೆಳೆಸಿದ್ದೀನಿ. ಸೊ ಹ್ಯೂಮನ್ ಹೇಗಿರ್ಬೇಕು ಅನ್ನೋದನ್ನ ಅವ್ರ ಗ್ರಾಫ್ ನೋಡಿ ಕಲಿಬಹುದು. ಅವ್ರು ಎಲ್ಲದೂ ಕೂಡ ಮಾಡಿದಾರೆ ಲೈಫಲ್ಲಿ, ಯಾವ್ದು ಮಾಡಿಲ್ಲ ಅಂತ ಅಲ್ಲ. ಎಲ್ಲಾ ಟೈಮ್ ಎಲ್ಲಾ ಫೇಸು ಇದೆ ಅವ್ರ ಲೈಫಲ್ಲಿ. ಅದೆಲ್ಲ ಮಾಡ್ಬಿಟ್ಟು ಅವ್ರು ಹಿಂಗ್ ಬಂದಿದ್ದಾರೆ ಅಂಡ್ ಕಾನ್ಸ್ಟೆಂಟ್ ಆಗಿದ್ದಾರೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಾವು ಪಾಸ್ಟ್ ಅಲ್ಲಿ ಏನ್ ಮಾಡಿದೀವಿ ಅನ್ನೋದೆಲ್ಲ ದೊಡ್ಡ ವಿಷಯ. ನಾವು ಹೇಗ್ ಬದುಕ್ತೀವಿ ಮುಂದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವ್ ಏನ್ ಪರಿವರ್ತನೆ ನಮ್ಮಲ್ಲಿ ತಂದ್ಕೊಂಡು ಸಮಾಜನ ಚೇಂಜ್ ಮಾಡ್ತೀವಿ ನಮ್ಮಿಂದ, ನಮ್ ಮೂಲಕ ಆಸ್ ಅ ಸ್ಟಾರ್, ಅದು ಒಂದು ಪರ್ಸನಾಲಿಟಿ. ಅದನ್ನೆಲ್ಲರೂ ಮಾಡ್ಬೇಕಾಗಿರೋಂಥದ್ದು. ಅದನ್ನ ನಾನು ನನ್ನಲ್ಲಿ ಯಾವಾಗ್ಲೂ ಉಳಿಸ್ಕೊಂಡಿರ್ತೀನಿ, ಆ ಒಂದು ಪರ್ಸನಾಲಿಟಿ ಟ್ರೇಟ್ ಅವರನ್ನ.